ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗನ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಗಾಯ್ಸ್. ಈ ಮಾರ್ಗನ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗಾಯ್ಸ್. ಈ ಮಾರ್ಗನ್ ಮೂವಿಯಲ್ಲಿ ವಿಜಯ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ ಮತ್ತು ವಿಜಯ್ ಅಗರ್ವಾಲ್ ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮಾರ್ಗನ್ ಮೂವಿಯ ಬಜೆಟ್ ನೋಡೋದಾದರೆ ಸುಮಾರು 20 ಕೋಟಿ ಬಜೆಟನ್ನು ಹಾಕಿದ್ದಾರೆ ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 60 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳಬಹುದು. ಮತ್ತು ಈ ಮಾರ್ಗನ್ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಂದರೆ ಮೇಯ್ನಾಗಿ ತಮಿಳಿನಲ್ಲಿ ತೆರೆಗೊಂಡಿದೆ ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ ಮತ್ತು ಹಿಂದಿಯಲ್ಲಿ ಕೂಡ ತೆರೆಗೊಂಡಿದೆ ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮಾರ್ಗನ್ ಮೂವಿಯ ಸ್ಟೋರಿ ನೋಡೋದಾದರೆ ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ. ಅಂದರೆ ಮಾರ್ಗನ್ ಮೂವಿಯಲ್ಲಿ ವಿಜಯ್ ದಾಸ್ ಅವರು ಏನು ಮಾಡ್ತಿರ್ತಾರೆ ಅಂತಂದರೆ ಈ ಒಂದು ಪೊಲೀಸ್ ಕೆಲಸದಲ್ಲಿ ಇರ್ತಾರೆ. ಅಂದರೆ ಅವರಿರುವ ಸುತ್ತಮುತ್ತ ಸ್ಟೋರಿಯಲ್ಲಾಗಿರ್ಬೋದು ಮತ್ತು ಹಲವಾರು ಇದರಲ್ಲಾಗಿರ್ಬೋದು ಅವರು ಒಂದು ಸ್ಟ್ರಿಕ್ಟ್ ಆಫೀಸರ್ ಆಗಿರ್ತಾರೆ ಮತ್ತು ಆ ಏರಿಯಾದಲ್ಲಿ ಕೂಡ ಅವರು ಒಂದು ಸ್ಟ್ರಿಕ್ಟ್ ಆಫೀಸರ್ ಆಗಿ ಇರ್ತಾರೆ. ಆ ಏರಿಯಾದಲ್ಲಿ ಏನಾಗುತ್ತೆ ಅಂತಾರೆ ಅಲ್ಲಿ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಗೈಸ್. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಅವಾಗವಾಗ ಬಂದು ಮೋರಿಯನ್ ಆಗಿರ್ಬೋದು ಮತ್ತು ಹಲವಾರು ಡಸ್ಟ್ಬಿನ್ಗಳಿರ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾರೆ. ಆವಾಗ ಏನಾಗುತ್ತೆ ಅಂತಂದರೆ ಅಲ್ಲಿ ಒಂದು ಹುಡುಗಿ ಭಯಾನಕವಾಗಿ ಒಂದು ಸೂಸೈಡ್ ಮಾಡ್ಕೊಂಡಿರುತ್ತೆ. ಅಂತಂದರೆ ಯಾರೋ ಒಬ್ಬರು ಕೊಳೆಯನ್ನು ಕೂಡ ಮಾಡಿರ್ತಾರೆ ಗೈಸ್. ಆವಾಗ ಏನಾಗುತ್ತೆ ಅಲ್ಲಿ ಕೂಡ ಮಾರ್ಗನನ್ನವರು ಕೂಡ ಹೋಗ್ತಾರೆ. ಅಲ್ಲಿ ಮಾರ್ಗನನ್ನವರು ಹೋದಾಗ ಏನು ಮಾಡ್ತಾರೆ ಎಲ್ಲ ಕಡೆ ರಿಸರ್ಚ್ ಮಾಡ್ತಾರೆ ಮತ್ತು ಅಲ್ಲಿ ಏನಾಗಿದೆ ಮತ್ತು ಅಲ್ಲಿ ಯಾವ ಕಡೆಯಿಂದ ಬರ್ತಿದೆ ಅಂತ ಕೂಡ ಹೇಳ್ತಾರೆ. ಮತ್ತು ಅಲ್ಲಿರುವ ಸಿರಂಜಿನ್ಗಳಾಗಿರುವ ಅಂದರೆ ಆ ಹುಡುಗಿಯನ್ನು ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ಸಾಯಿಸಿರ್ತಾರೆ ಅಂತ ಕೂಡ ಅಲ್ಲಿ ಗೊತ್ತಿರುತ್ತೆ. ಗಾಯ್ಸ್, ಈ ಮಾರ್ಗನ್ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ಒಂದು ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು ಡೈಲಾಗ್ಗಳಾಗಿರ್ಬೋದು ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಈ ಮಾರ್ಗನ್ ಮೂವಿಯಲ್ಲಿ ಡೈರೆಕ್ಟ್ರು ಕೂಡ ಈ ಮಾರ್ಗನ್ ಮೂವಿಯನ್ನು ಸಖತ್ತಾಗಿ ಶೂಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮಾರ್ಗನ್ ಮೂವಿಯಲ್ಲಿ ಕಥೆಗಳು ಕೂಡ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಫೈಟಿಂಗ್ ವಯಸ್ಸಿಗೆ ಬಂದರೆ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ. ಅಂತಾರೆ ಮುಂದೆ ಏನಾಗುತ್ತೆ ಮತ್ತು ಅವರು ಯಾವ ರೀತಿ ಕಂಡುಹಿಡಿತಾರೆ ಅಂತಲೂ ಕೂಡ ಈ ಮಾರ್ಗನ್ ಮೂವಿಯಲ್ಲಿ ತೋರಿಸಿದ್ದಾರೆ. ಮತ್ತು ಈ ಮ್ಯೂಸಿಕರ್ಸ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು. ಅಂತಾರೆ ಮಾರ್ಗನ್ ಮೂವಿಯಲ್ಲಿ ಮ್ಯೂಸಿಕರ್ಸ್ ಆಗಿರ್ಬೋದು ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತೇನಾಗುತ್ತೆ ಆ ಪೊಲೀಸ್ನವರು ಇವ್ರಿಗೆ ಟಾರ್ಚರನ್ನು ಹಾಕ್ತಾ ಇರ್ತಾರೆ. ಅಂತಾರೆ ಮಾರ್ಗನ್ ಅವ್ರಿಗೆ, ನೀನು ಏನು ಮಾಡ್ತಿದ್ದೀಯಾ, ನೀನು ಈ ಕೇಸಲ್ಲಿ ಎಲ್ಲಿದೆ ಮತ್ತು ಎಲ್ಲನೂ ಕೂಡ ಹೇಳ್ತಾರೆ. ಆವಾಗ ಏನು ಮಾಡ್ತಾನೆ ಆ ಕೇಸಿನಲ್ಲಿ ಒಬ್ಬ ಹುಡುಗ ಕೂಡ ಸಿಗಾಕೋತಾನೆ. ಅವನ್ನ ಚೆನ್ನಾಗಿ ಏನೇನು ಬೇಕು ಎಲ್ಲನೂ ಕೂಡ ಕೇಳ್ತಾರೆ. ಅವನು ಏನೂ ಕೂಡ ಬಾಯನ್ನು ಕೂಡ ಬಿಡೋದಿಲ್ಲ. ಮತ್ತು ಈ ಮಾರ್ಗನ್ ಮೂವಿಯು ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ನಾವು ಕೂಡ ಹೇಳ್ಬೋದು. ಗಾಯ್ಸ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀರಾ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.